ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ತುಂಬ ಚೆನ್ನಾಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇದು ವೆಡ್ನಸ್ಡೇ ವ್ಲಾಗು. ವೆಡ್ನಸ್ಡೇ ಮಧ್ಯಾಹ್ನದಿಂದ ವ್ಲಾಗ್ ಮಾಡಿ ನಾನು ನಮ್ಮ ಮನೆಯವರು ಔಟ್ಸೈಡ್ ಹೋಗ್ತಾ ಇದ್ದೀವಿ. ಫಿಶ್ ಈಸ್ಕೊಳ್ಳೋಕ್ಕಂತ ಹೋಗಿದ್ವಿ. ಫಿಶ್ಶು ಮತ್ತು ಚಿಕನ್ನು ಸ್ಲೈಸೇ ಈಸ್ಕೊಳ್ಳೋಣ ಅಂತ. ಸೊ ನೋಡ್ತಾ ಇದ್ವಿ ಯಾವ ಫಿಶ್ ಚೆನ್ನಾಗಿದೆ ಅಂತ. ಸೊ ನಾವು ಪಾಂಪ್ಲೆಟ್ ಈಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ರೇಟ್ ಆಯಿತು. ಸೊ ಬೇಡ ಅಂತ ಹೇಳಿಬಿಟ್ಟು ಮತ್ತು ಫಿಶ್ನೇ ಮಾಮೂಲಿ ಫಿಶ್ಶು, ಆ ಫಿಶ್ ಹೆಸರು ಏನು ನನಗೆ ನೆನಪಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಮತ್ತು ಫಿಶ್ನ ಕ್ಲೀನಿಂಗ್ ಮಾಡಿಸ್ಕೊಂಡು ಸ್ಲೈಸ್ ಮಾಡಿಕೊಂಡು ಒಂದು ಕಡೆ ಚಿಕನ್ ಕೂಡ ರೆಡಿ ಮಾಡಿಡಿ ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಒಂದು ಬಟ್ಟೆ ಶೋರೂಮ್ ಇತ್ತು. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ನನ್ನ ಮಗನಿಗೆ ಮತ್ತು ನನಗೆ ಒಂದು ಸ್ವಲ್ಪ ಟಾಪ್ಸು ತೊಗೊಳ್ಳೋಣ ಅಂತ ಹೊರಟ್ವಿ. ಸೊ ಹಾಗೆ ಬರ್ತಾ ಎಲ್ಲ ಈಸ್ಕೊಂಡು ಮತ್ತು ಮನೆ ಕಡೆ ಬರ್ತಾಯಿದ್ದೀವಿ. ನನ್ನ ಮಗನಿಗೆ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ, ಯಾಕಂದರೆ ಅವ್ನು ಮಲಗಿದ್ದ. ಅಮ್ಮ ಮನೇಲಿದ್ದೀವಲ್ವ, ಸೊ ಅದಕ್ಕೆ ಅಲ್ಲೇ ಅಮ್ಮ ಮನೆಯಲ್ಲೇ ಬಿಟ್ಟು ನಾನು ನಮ್ಮ ಮನೆಯವರೇ ಹೋಗ್ತಾಯಿದ್ದೀವಿ. ಏನಕ್ಕೆ ಫಿಶ್ಶು ಮತ್ತು ಚಿಕನ್ನು ಎತ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಅಂದ್ಕೊತಿರ್ಬೋದು ನೀವು. ಅಮ್ಮನ ನೋಡೋಕ್ಕಂತ ನಮ್ಮ ದೊಡ್ಡಮ್ಮ ಅಕ್ಕ ಎಲ್ಲರೂ ಊರಿಂದ ಬಂದಿದ್ದರು. ಸೊ ಅದಕ್ಕೆ ನಾವು ನಮ್ಮ ಮನೇಲಿಲ್ಲ, ಅದಕ್ಕೆ ಅಮ್ಮ ಮನೆಯಲ್ಲೇ ಊಟ ಮಾಡಿಸಿ ಅವ್ರಿಗೆ ತಿನ್ನಿಸೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಅಡುಗೆ ನಮ್ಮ ಮನೆಯಲ್ಲೇ ಅಂದರೆ ಅಮ್ಮ ಮನೆಯಲ್ಲೇ ಅಡುಗೆ ಮಾಡಿಬಿಟ್ಟು ತಿನ್ನಿಸೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರೇ ಫುಡ್ ಪ್ರಿಪೇರ್ ಮಾಡಿದ್ದು. ಬಟ್ ಆ ಫುಡ್ನ ನಾನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಸೊ ಅದಕ್ಕೆ ಹಾಕಲಿಲ್ಲ. ಸೊ ಈಗ ತಾನೇ ಜಸ್ಟು ಆನಿಯನ್ನು ಅದೆಲ್ಲ ಈಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ನೋಡಿ ಅಪ್ಪ ನನ್ನ ಮಗ ಎದ್ದಿದ್ದ. ನೋಡಿದ್ರೆ ಮೂವಿ ನೋಡ್ಕೊಂಡು ಕುತ್ಕೊಂಡಿದ್ದಾರೆ ಫೋನಲ್ಲಿ, ದೆವ್ವದ ಮೂವಿ. ನನ್ನ ಮಗನಿಗೆ ಆ ಥರದ್ದೆಲ್ಲ ಕ್ರೇಜ್ ತುಂಬ ಜಾಸ್ತಿ. ಸೊ ಅವತ್ತಿಗೆ ಈ ವ್ಲಾಗ್ ಮುಗೀತು. ನೆಕ್ಸ್ಟ್ ಡೇ ಅಂದರೆ ಥರ್ಸ್ಡೇ ಮಧ್ಯಾಹ್ನದಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೆ, ಯಾಕಂದರೆ ಫುಲ್ ಬ್ಯುಸಿಯಾಗಿದ್ದೆ. ಅಮ್ಮ ಅಕ್ಕ ಎಲ್ಲರೂ ಬಂದಿದ್ದರು. ಸೊ ಅದಕ್ಕೋಸ್ಕರ ಅವ್ರಿಗೆ ಅಡುಗೆ ಮಾಡಿಕೊಡು ಹಾಗೆ ಹೀಗೆ ಅಂತ ತುಂಬ ಕೆಲಸ ಇತ್ತು. ಸೊ ಹಾಗೆ ಒಂದು ರೌಂಡ್ ಆಚೆ ಆದರೂ ಹೋಗಿ ಬರೋಣ ಅಂತ ಹೊರಟಿದ್ವಿ. ಸೊ ಅಲ್ಲೇ ನಮ್ಮಮ್ಮ ಮನೆ ಹತ್ರನೇ ಒಂದು ರಾಯಲ್ ಮಾರ್ಟ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನನ್ನ ಮಗನಿಗೆ ಏನಾದರೂ ಈಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಏನು ಈಸ್ಕೊಳ್ಳೋದು ಅಂತ ನೋಡ್ತಾಯಿದ್ವಿ. ನಮ್ಮ ಮನೆಯವ್ರಿಗೆ ಕಾಲ್ ಬಂದಿತ್ತು. ಸೊ ಅವ್ರು ಕಾಲಲ್ಲಿ ಮಾತಾಡ್ತಾಯಿದ್ರು. ಹಾಗೆ ನಾನು ನನ್ನ ಮಗನಿಗೆ ಎತ್ಕೊಂಡು ಹೊರಟೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಈ ರಾಯಲ್ ಮಾರ್ಟಲ್ಲಿ ನಾವು ಥರ್ಸ್ಡೇ ಹೋದಾಗ ಫ್ರೈಡೇ ಬಂದು ವರಮಹಾಲಕ್ಷ್ಮಿ. ಸೊ ಅದಕ್ಕೋಸ್ಕರ ಫುಲ್ ಆಫರ್ ನಡೀತಾ ಇತ್ತು. ನನ್ನ ಮಗ ಅಲ್ಲಿ ಹೋಗಿದ ತಕ್ಷಣ ಫ್ಲ್ಯಾಗ್ ಬೇಕು ಅಂತ ಕೇಳಿದ. ಫ್ಲ್ಯಾಗ್ನ ಈಸ್ಕೊಂಡ್ವಿ. ಆಮೇಲೆ ನೋಡಿದ್ರೆ ಮತ್ತೆ ನಮ್ಮ ಮನೆಯವರು ಅವನಿಗೆ ಒಂದು ಗಾಡಿ ಈಸ್ಕೋಬೇಕು ಅಂತ ಅವ್ರು ತುಂಬ ದಿವಸದಿಂದ ಟ್ರೈ ಮಾಡ್ತಾಯಿದ್ರು. ಬಟ್ ಅವನು ಈ ಸಲ ಯಾವಾಗಲೂ ಹೋದಾಗ ಅವನು ಗಾಡಿ ಈಸ್ಕೊತೀನಿ ಬೇಕು ಅಂತ ಹೇಳ್ತಿದ್ದ. ಬಟ್ ಈ ಸಲ ಏನಕ್ಕೂ ಗೊತ್ತಿಲ್ಲ, ಅವ್ನು ಬೇಡ ಅಂತ ಹೇಳ್ತಾ ಇದ್ದ. ಕುತ್ಕೊಂಡು ಎಲ್ಲ ಟ್ರೈ ಕೂಡ ಮಾಡಿ ಆಯಿತು. ಬಟ್ ಅವ್ನು ಗಾಡಿ ಏಕೆ ಬೇಡ ಅಂತಲೇ ನನಗೆ ಗೊತ್ತೇ ಆಗಲಿಲ್ಲ. ಯಾವಾಗಲೂ ಬೇಕು ಅಂತ ಹಠ ಮಾಡ್ತಿದ್ದ. ಬಟ್ ಆಫರ್ ನಡೀತಾ ಇತ್ತು. ಸೊ ಈ ಟೈಮಲ್ಲೇ ಈಸ್ಕೊಳ್ಳೋಣ ಅಂತ ಹೋದರೆ ನನ್ನ ಮಗ ಬೇಡ ಅಂತ ಇವಾಗಲೇ ಹಠ ಮಾಡ್ತಾರೆ. ಸೊ ಅದಕ್ಕೆ ಸುಮ್ಮನೆ ಆದ್ವಿ. ಸೊ ಹಾಗೆ ನಾನೇನು ಈಸ್ಕೊಳ್ಳೋದು ಅಂತ ಸುಮ್ಮನೆ ಆಫರ್ ನಡೆದಿತ್ತಲ್ವ. ಸೊ ಅದಕ್ಕೋಸ್ಕರ ಏನಪ್ಪ ತೊಗೊಳ್ಳಿ ಅಂತ ನೋಡ್ತಾಯಿದ್ದೆ. ಮನೆ ಐಟಮ್ಸ್ ಎಲ್ಲ ನನ್ನ ಹತ್ರ ಇತ್ತು. ಸೊ ಹಾಗೆ ಒಂದು ಚಾಪರ್ ನೋಡೋಣ ಅಂತ ಹೇಳ್ಬಿಟ್ಟು ಆಫರಲ್ಲಿ ಇಟ್ಟಿದ್ರು. ಸೊ ಅದಕ್ಕೋಸ್ಕರ ಒಂದು ಚಾಪರ್ ಮಾತ್ರ ತೊಗೊಂಡೆ. ಮತ್ತು ನನ್ನ ಮನೆಯವರು ಅವನಿಗೇನು ಈಸ್ಕೊಳ್ಳೋದು ಅಂತ ನೋಡ್ತಾಯಿದ್ರು. ಸೊ ನಾನು ಈ ಕಡೆ ಬಂದು ಕಿಚನ್ನಲ್ಲಿ ಐಟಮ್ಸ್ ಇಡೋದು ಈ ಜಾರ್ಗಳು ಅದನ್ನೆಲ್ಲ ನೋಡ್ತಾಯಿದ್ದೆ. ಆ ಜಾರ್ಗಳೆಲ್ಲ ಎಲ್ಲ ಆಫರ್ ಇಕ್ಕಿದ್ರು ಅಂತ ನೋಡ್ತಾಯಿದ್ದೆ. ಆದರೆ ನಮ್ಮ ಮನೆಯವರು ನನ್ನ ಮಗ ಗಾಡಿ ಹೇಗೂ ಯಾವ ಥರ ರಿಮೋಟ್ದಾ ಅಥವಾ ಏನೋ ಅಲ್ಲೇ ಕೀ ಆನ್ ಮಾಡೋದಾ ಆ ಥರ ಎಲ್ಲ ಚೆಕ್ ಮಾಡ್ತಾಯಿದ್ರು. ನನ್ನ ಮಗನಿಗೂ ಕೂಡ ಕೂಡಿಸ್ಬಿಟ್ಟು ಟ್ರೈ ಮಾಡಿಸ್ತಾಯಿದ್ರು. ಬಟ್ ಅವ್ನು ಯಾಕೆ ಇಷ್ಟಪಟ್ಟಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ನನಗೆ ನಮ್ಮ ಮನೆಯವ್ರಿಗೆ ತುಂಬಾ ಆ ಗಾಡಿ ಇಷ್ಟ ಆಗಿತ್ತು ಈಸ್ಕೊಳ್ಬೇಕು ಅಂತ. ಬಟ್ ಅವ್ನು ಏನಕ್ಕೆ ಇಷ್ಟಪಟ್ಟಿಲ್ಲ ಅಂತ ನಮಗೂ ಗೊತ್ತೇ ಆಗಲಿಲ್ಲ. ಲಾಸ್ಟ್ಗೆ ಅವನು ಬೇಡ ಅಂತ ಅಂದ. ಸೊ ಅದಕ್ಕೆ ನಮ್ಮ ಮನೆಯವರು ಅವ್ನಿಗೆ ಇಷ್ಟ ಇಲ್ಲ ಅಂದರೆ ಮತ್ತೇನಕ್ಕೆ ಈಸ್ಕೊಳ್ಳೋದು ಅಂತ ಬೇಡ ಅಂತ ನಾವು ಈಸ್ಕೊಳ್ಳಲಿಲ್ಲ. ಸೊ ಆಮೇಲೆ ಅವನು ಗನ್ ಬೇಕು ಅಂತ ಹಠ ಮಾಡ್ತಾಯಿದ್ದ. ನಮ್ಮ ಮನೆಯವರು ಬಾಲ್ ಈಸ್ಕೊಡ್ತಾಯಿದ್ರೆ ನೋ ಅಂತ ಹೇಳ್ಬಿಟ್ಟು ಗನ್ ಈಸ್ಕೊಡು ಅಂತ ನೋಡ್ತಾ ಇದ್ದಾರೆ. ಏನೇನು ಬೇಕು ಅದನ್ನು ತೊಗೊಂಡು ಮತ್ತೆ ಹೊರಟ್ವಿ. ನಮ್ಮ ಮನೆಯವ್ರು ಡ್ರೈವ್ ಮಾಡ್ತಾಯಿದ್ರು. ನಾನು ನನ್ನ ಮಗ
ಮತ್ತು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ, ರಾಯಲ್ ಮಾರ್ಟ್ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇರ್ಬೋದು. ನಾವು ನಮ್ಮ ಮಮ್ಮಿ, ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ ಎಲ್ಲರೂ ಊರಿಂದ ಬಂದಿದ್ರು. ಸೊ ಅದಕ್ಕೆ ಅವ್ರಿಗೆ ನಮ್ಮಮ್ಮ ಪಾರ್ಕಿಗೆ ಕರ್ಕೊಂಡು ಹೋಗಿದ್ರು. ಸೊ ಅದಕ್ಕೆ ನಾವು ಕೂಡ ಹಾಗೆ ಪಾರ್ಕಿಗೆ ಹೋಗಿಬಿಟ್ಟು ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಸೊ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವ್ರು ಗಾಡಿ ಪಾರ್ಕಿಂಗ್ ಮಾಡ್ತಾಯಿದ್ರು. ನನ್ನ ಮಗ ನಮ್ಮಮ್ಮವ್ರು ಎಲ್ಲಿದ್ದಾರೆ ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಅವನಿಗೂ ತುಂಬ ಖುಷಿ ಆಯಿತು. ಅವ್ರನ್ನ ಹುಡ್ಕೊಂಡು ಹಾಗೆ ಒಂದು ವಾಕ್ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು, ನಮ್ಮ ಮನೆಯವರು, ನನ್ನ ಮಗ ಕೂಡ ಪಾರ್ಕಿಗೆ ಹೊರಟ್ವಿ. ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ದೊಡ್ಡಮ್ಮವ್ರನ್ನೆಲ್ಲ ನೋಡಿದ್ವಿ. ಅವರೆಲ್ಲ ಎಕ್ಸಸೈಸ್ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಅವರು ಕೂಡ ಖುಷಿ ಪಡ್ತಾಯಿದ್ರು. ಅಲ್ಲಿರೋ ಎಕ್ಸಸೈಸ್ನ ನೋಡಿಬಿಟ್ಟು ಅವರು ಕೂಡ ಟ್ರೈ ಮಾಡ್ತಾಯಿದ್ರು. ಸೊ ಅವ್ರಿಗೂ ತುಂಬ ಖುಷಿ ಆಯಿತು ಆಗ ಪಾರ್ಕಿಗೆ ಹೋಗಿ ಎಂಜಾಯ್ ಮಾಡಿದ್ದು. ಸೊ ಅಲ್ಲೆಲ್ಲ ತುಂಬ ಚೆನ್ನಾಗಿ, ನಾನು ಕೂಡ ತುಂಬ ದಿವಸಗಳೇ ಆಗಿತ್ತು ಗಾರ್ಡನಿಗೆ ಹೋಗಿ. ಅಂದರೆ ಇಲ್ಲಿ ನಮ್ಮ ಮನೆ ಹತ್ರನೇ ಇರೋದು ಪಾರ್ಕು. ಸೊ ಅಲ್ಲಿಗೆ ಹೋಗಿ ತುಂಬ ದಿವಸಗಳೇ ಆಗಿತ್ತು. ಮತ್ತು ಸಾಯಂಕಾಲ ಈವ್ನಿಂಗ್ ಬೇರೆ ಆಗೋಗಿತ್ತು, ಒಂದು 5:30 ಟೈಮ್ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಸೊಳ್ಳೆಗಳು ಮತ್ತು ಜಾಸ್ತಿ ಬೇರೆ ಇತ್ತು. ಸೊ ಮನೆಗೆ ಹೊರಟ್ಬಿಡೋಣ ಅಂತ ನಾನು, ನಮ್ಮ ಮನೆಯವರು, ನನ್ನ ಮಗ ಒಂದು ವಾಕು ಅಂದರೆ ಒಂದು ರೌಂಡ್ ಹೊಡೆದ್ಬಿಟ್ಟು ವಾಪಸ್ ತಿರುಗಿ ಮನೆಗೆ ಬರ್ತಾಯಿದ್ದೀವಿ. ಆವಾಗ ಬರ್ತಾ ಟೈಮಲ್ಲಿ ನಮ್ಮ ಮನೆಯವ್ರು ನೀನೇ ಡ್ರೈವ್ ಮಾಡು ಅಂತ ಹೇಳಿದ್ರು. ಸೊ ನಾನು ಡ್ರೈವ್ ಮಾಡ್ತಿದ್ದೆ. ನಮ್ಮ ಮನೆಯವರು ವೀಡಿಯೋ ಕ್ಲಿಪ್ಪಿಂಗ್ ತೊಗೋ ಅಂತ ಹೇಳಿದ್ದಕ್ಕೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ರು. ಸೊ ಹಾಗೆ ಮನೆಗೆ ಬಂದಿದ ತಕ್ಷಣ ನನ್ನ ಮಗ ಯಾವಾಗ ಅದನ್ನು, ಅಂದರೆ ಗನ್ ಇಸ್ಕೊಂಡಿದ್ನಲ್ವ, ಅದನ್ನು ಯಾವಾಗ ರಿಮೂವ್ ಮಾಡಿ ಆಟ ಆಡಬೇಕು ಅಂತ ಕಾಯ್ತಾ ಇದ್ದ. ಸೊ ಮನೆಗೆ ಹೋಗೋಣ ಅಂತ ಅವನು ಕೂಡ ಹಠ ಮಾಡ್ತಾಯಿದ್ದ. ಮತ್ತು ಸಂಜೆ ಬೇರೆ ಆಗಿತ್ತಲ್ವ, ಸೊ ಅದಕ್ಕೆ ಹೊರಟು ಮನೆಗೆ ಬಂದುಬಿಟ್ವಿ. ಬಂದು ಗನ್ ಆಡ್ತಾ ಇದ್ದ. ಸೊ ಅಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.